ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುನ್ಸ್ಕೊಂಡಿದ್ದಾರಂತೆ ಜಾಧವ್. ಆ ಮೂಲಕ ಉಮೇಶ್ ಜಾಧವ್ ವಿಚಾರ ಈಗ ಬಹಳ ಒಂದು ಚರ್ಚೆಗೆ ಕಾರಣವಾಗ್ತಾ ಇದೆ. ಪಕ್ಷದ ವಿಪ್ ಏನಿದೆ ಅದಕ್ಕೆ ಉಲ್ಲಂಘನೆ ಮಾಡೋದಕ್ಕೂ ಕೂಡ ಜಾಧವ್ ನಿರ್ಧಾರವನ್ನ ಮಾಡಿದ್ದಾರಾ ಅಂತ. ಆ ಮೂಲಕ ಚಿಂಚೋಳಿಯ ಉಮೇಶ್ ಜಾಧವ್ ಅವರ ವಿಚಾರ ಈಗ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಸದನಕ್ಕೆ ಅವರು ಹಾಜರಾಗುವುದಿಲ್ಲ ಅನ್ನೋ ರೀತಿಯಾಗಿ ಈಗ ಹೇಳ್ತಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುನಿಸಿಕೊಂಡಿರುವಂತಹ ಜಾಧವ್ ಇವರದ್ದೇ ಅಪ್ಪ ಮಕ್ಕಳ ಹಿಟ್ಲರ್ ಕೆಲಸ ಆಗಿದೆ. ಇಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ, ಏನಾಗಬೇಕಾದ್ರೂ ಕೂಡ ಇವರ ಪರ್ಮಿಷನ್ ಮೂಲಕವೇ ಆಗಬೇಕು ಅಂತ ಪಕ್ಷದ ವಿಪ್ ಉಲ್ಲಂಘನೆಗೆ ಜಾಧವ್ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು. ಉಳಿದ ರೆಬೆಲ್ ಶಾಸಕರು ಹಾಜರಾದರೆ ಮಾತ್ರ ನಾನು ಸದನಕ್ಕೆ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತ. ಕಾಂಗ್ರೆಸ್ ನೀಡಿದ ವಿಪ್ಗೆ ಅತೃಪ್ತರು ಡೋಂಟ್ ಕೇರ್ ಅಂತಿದ್ದಾರೆ. ಆ ಮೂಲಕ ಈಗ ಡೋಂಟ್ ಕೇರ್ ಅನ್ನೋ ಮೂಲಕ ಉಮೇಶ್ ಜಾಧವ್ ಅವರು ಕೂಡ ಈಗ ಸದನಕ್ಕೆ ಅಧಿವೇಶನಕ್ಕೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತದೆ. ಕಲಬುರಗಿಯ ಪ್ರತಿನಿಧಿ ಶಿವರಾಮ ಸುಂಡೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವರಾಮ್, ಇದೀಗ ಉಮೇಶ್ ಜಾಧವ್ ಅವರ ನಡೆ ಯಾವ ರೀತಿ ಆಗಿದೆ? ಒಂದ್ ಕಡೆ ಕನ್ವಿನ್ಸ್ ಆದ ರೀತಿ ಕಾಣ್ತಾರೆ, ಇನ್ನೊಂದ್ ಕಡೆ ಏನೋ ಅಸಮಾಧಾನ ಇದೆ. ಬರ್ತಾರಾ ಇಲ್ವಾ ಅಧಿವೇಶನಕ್ಕೆ ಅಂತ? ಅವಿನಾಶ್, ಒಂದ್ ರೀತಿನಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಉಮೇಶ್ ಜಾಧವ್ ಅವರ ವರ್ತನೆ ಇದೆ. ಒಂದ್ ರೀತಿ ಅಲ್ಲೇ ಬೆಂಗಳೂರಿನಲ್ಲಿ ಇದ್ರು ಸಹ ಇವತ್ತು ಅಧಿವೇಶನಕ್ಕೆ ಅಟೆಂಡ್ ಆಗೋ ಡೌಟು. ಅವರ ಪತ್ನಿಯ ಸರ್ಜರಿ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿನಲ್ಲಿ ಉಳ್ಕೊಂಡಿದ್ರು. ಇವತ್ತು ಸ್ವಗೃಹದಲ್ಲಿ ಇದ್ದಾರೆ, ಆದ್ರೆ ಅಧಿವೇಶನಕ್ಕೆ ಹೋಗೋದು ಡೌಟ್ ಅಂತ ಇದಾರೆ ಅವ್ರ ಬೆಂಬಲಿಗರು. ಅಲ್ಲೇನೆ ಏನು ಕಾಂಗ್ರೆಸ್ ಏನು ಇವತ್ತೇನು ವಿಪ್ ಜಾರಿ ಮಾಡಿದೆ, ಆ ವಿಪ್ನ ಉಲ್ಲಂಘನೆ ಮಾಡೋ ಒಂದು ನಿಟ್ಟಿನಲ್ಲಿನೇ ಅವರು ಮನೆಯಲ್ಲೇ ಕೂತಿದ್ದಾರೆ. ಅಲ್ದೇನೆ ಅವ್ರು ಒಂದ್ ವೇಳೆ ಪಕ್ಷದಿಂದ ಉಚ್ಚಾಟನೆ ಮಾಡೋದಾದ್ರೆ ಮಾಡ್ಲಿ, ನನಗೇನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಒಟ್ಟಾರೆ ಅವ್ರದ್ದೇನು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವರು ತೀವ್ರ ಅಸಮಾಧಾನವಿದೆ. ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಅವ್ರ ಜೊತೆ ಮಾತುಕತೆ ಮಾಡಿದರೆ, ಸಿದ್ದರಾಮಯ್ಯ ಅವರು ಸಹ ವ್ಯಕ್ತಿಯನ್ನು ಕಳಿಸಿಬಿಟ್ಟು ಇಲ್ಲ ನೀವು ಸದನಕ್ಕೆ ಹಾಜರಾಗಬೇಕಂತೇಳಿ ಮಾಹಿತಿ ಸುದ್ದಿ ತಲುಪಿಸಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಏನು ಸುದ್ದಿ ತಲುಪಿಸಿದ್ರೆ ಅದಕ್ಕೂ ಅವರು ಸಮ್ಮತಿ ಸೂಚಿಸ್ತಾ ಇಲ್ಲ. ಅಲ್ಲದೆ ಮತ್ತೆ ಇನ್ ಈಶ್ವರ್ ಖಂಡ್ರೆ ಅವರ ಮಾತುಕತೆ ಸಂಧಾನ ಪ್ರಯತ್ನಕ್ಕೂ ಸಹ ಅವರು ಬಗ್ಗಿಲ್ಲ. ಹೀಗಾಗಿ ಇವತ್ತು ಅಧಿವೇಶನಕ್ಕೆ ಗೈರು ಹಾಜರಾಗುವ ಮೂಲಕ ಅವರು ಕಾಂಗ್ರೆಸ್ಗೆ ಸೆಡ್ ಓಡುವಂತೆ ಪ್ರಯತ್ನ ಮಾಡಿದ್ರೆ, ಇದು ಅಲ್ಲದೆ ಏನಂದ್ರೆ 2ನೇ ಸಾರಿ ನೋಟಿಸ್ ಕೊಟ್ಟಿರೋದು ಅವರಿಗೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ನಾನು ಮೊದಲನೇ ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ, ಆದ್ರೂ ಸಹ ಮತ್ತೆ 2ನೇ ನೋಟಿಸ್ ಕೊಡುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಹೀಗಾಗಿ ಸದನಕ್ಕೆ ಹಾಜರಾಗದೇ ಇರೋ ಗೈರು ಹಾಜರಾಗುವ ಮೂಲಕ ಕಾಂಗ್ರೆಸ್ಗೆ ಸೆಡ್ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಉಳಿದವ್ರು ಏನಾದ್ರು ಅತೃಪ್ತ ಶಾಸಕರು ಒಂದ್ ವೇಳೆ ಸದನಕ್ಕೆ ಹಾಜರಾದ್ರೆ ಆ ನಂತರ ಸದನಕ್ಕೆ ಹಾಜರಾಗುವಂತ ಬಗ್ಗೆ ವಿಚಾರ ಮಾಡ್ತಾನೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಒಟ್ಟಾರೆ ಯಾರ ಫೋನು ಸಹ ರಿಸೀವ್ ಮಾಡ್ತಾ ಇಲ್ಲ, ಕೇವಲ ಅವ್ರ ಮನೆಯಲ್ಲಿ ಕುಳಿತುಕೊಂಡು ಎಲ್ಲ ಬೆಳವಣಿಗೆಗಳು ಗಮನಿಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶಿವರಾಮ ಸುಂಡೆ. ಇದು ಉಮೇಶ್ ಜಾಧವ್ ಅವರ ವಿಚಾರ. ಬೆಂಗಳೂರಿನಲ್ಲಿ ಇದ್ರೂ ಕೂಡ ಉಮೇಶ್ ಜಾಧವ್ ಇವತ್ತು ಬರುವಂತದ್ದು ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ಅವ್ರಿಗೊಂದಷ್ಟು ಮುನಿಸಿದೆ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲೂ ಕೂಡ ಬೆಂಗಳೂರಿನಲ್ಲಿ ಇದ್ರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸುವುದು ಅವರ ಇವತ್ತಿನ ಯೋಚನೆ ಆಗಿದೆ ಅನ್ಸುತ್ತೆ.